ಸ್ನೇಹಿತರೆ, ನಾಳೆ ದಿವಸ ವಿಶೇಷವಾಗಿ ಪ್ರತಿಯೊಬ್ಬ ಮುತ್ತೈದೆ ಸ್ತ್ರೀಯರು ಭೋಗಿಯನ್ನು ಕೊಡಬೇಕು. ಯಾವ ರೀತಿ ನಾವು ಮಕರ ಸಂಕ್ರಾಂತಿಯ ಹಿಂದಿನ ದಿನವನ್ನು ಭೋಗಿ ಅಂತ ಆಚರಣೆಯನ್ನು ಮಾಡಿದ್ವೋ ಅದೇ ರೀತಿಯಾಗಿ ರಥಸಪ್ತಮಿಯ ಹಿಂದಿನ ದಿನ ಅಂದರೆ ರಥಸಪ್ತಮಿ 4ನೇ ತಾರೀಕದ 3ನೇ ತಾರೀಕಿಗೆ ಭೋಗಿ ಹಬ್ಬವನ್ನು ಮುತ್ತೈದೆಯರು ಕೊಡಬೇಕು. ಅಲ್ಲಿ ಮಕರ ಸಂಕ್ರಾಂತಿ ದಿವಸ ನಾವು ಅಂದರೆ ಮಕರ ಸಂಕ್ರಾಂತಿ ಭೋಗಿಯನ್ನು ನಾವು ಸ್ನಾನ ಮಾಡದೇ ಕೊಡ್ತೀವಿ. ರಥಸಪ್ತಮಿ ಭೋಗಿಯನ್ನು ಸ್ನಾನ ಮಾಡಿ ಕೊಡಬೇಕು. ಅಂದರೆ ಅಕ್ಷಯ ಫಲ ಪ್ರಾಪ್ತಿಯಾಗ್ತದೆ. ನಾವು ಭೋಗಿಯಲ್ಲಿ ಯಾವ ಯಾವ ವಸ್ತುಗಳನ್ನು ಇಟ್ಟು ಭೋಗಿಯನ್ನು ಕೊಡ್ತೇವೋ, ಈಗಾಗಲೇ ನಾನು ಮಕರ ಸಂಕ್ರಾಂತಿ ಭೋಗಿಯಲ್ಲಿ ತಿಳಿಸ್ಕೊಟ್ಟೇನಿ ಏನೇನು ವಸ್ತುಗಳನ್ನ ಇಟ್ಟು ಕೊಡಬೇಕು ಅಂತ ಹೇಳಿ. ಅರಿಶಿನ ಕುಂಕುಮ ಅದಕ್ಕೆಲ್ಲವೂ ಒಂದು ಮಹತ್ವದ. ನಾಳೆ ದಿವಸ ಅರಿಶಿನ ಕುಂಕುಮ ಮರವನ್ನು ಸ್ವಚ್ಛವಾಗಿ ತೊಳೆದು ಒರೆಸಿ ಅದಕ್ಕೆ ಕುಂಕುಮ ಮತ್ತು ಸುಣ್ಣವನ್ನು ಹಚ್ಚಿ ನಾನು ಅಲಂಕಾರ ಮಾಡೇನಿಲ್ಲ, ಆ ರೀತಿಯಾಗಿ ಇಟ್ಟು ಅರಿಶಿನ ಕುಂಕುಮ ಭೋಗದ ವಸ್ತು ಅಂತೇನು ಹೇಳ್ತೇವೆ ಆ ಎಲ್ಲ ವಸ್ತುಗಳನ್ನು ಮರದ ಬಾಗಿನ ರೂಪದಲ್ಲಿ ಕೊಡಬೇಕು. ಈಗ ನಾನು ಹೇಳ್ಕೊಟ್ಟೇನೆ ಏನೇನು ಇಡಬೇಕು ಅಂತ ಹೇಳಿ. ನಾಳೆ ದಿವಸ ನೀವು ಭೋಗಿಯಲ್ಲಿ ಅರಿಶಿನವನ್ನು ಇಟ್ಟು ದಾನವನ್ನು ಕೊಟ್ಟರೆ ಸೌಭಾಗ್ಯ ಪ್ರಾಪ್ತಿಯಾಗ್ತದೆ. ಕುಂಕುಮ ದಾನ ಕೊಟ್ಟರೆ ಪಾತಿವೃತ್ಯದ ಸಿದ್ಧಿ ಸಿಗ್ತದೆ. ಸಿಂಧೂರ ನಾಳೆ ವಿಶೇಷವಾಗಿ ಸಿಂಧೂರವನ್ನು ಮುತ್ತೈದಿಗೆ ಹಚ್ಕೊಳ್ಳಿಕ್ಕೆ ಕೊಟ್ಟರೆ ಕಲಹ ನಿವಾರಣೆ, ಮನೆಯಲ್ಲಿರುವಂಥ ಎಲ್ಲ ಜಗಳಗಳು ನಿವಾರಣೆ ಆಗ್ತದಂತ. ಮುತ್ತೈದಿಗೆ ಕಾಡಿಗೆಯನ್ನು ಹಚ್ಕೊಳ್ಳಿಕ್ಕೆ ಕೊಡಬೇಕು, ತೇಜೋ ಅಭಿವೃದ್ಧಿ ಆಗ್ತದೆ. ಬಾಚಣಿಕೆಯಿಂದ ಮುತ್ತೈದಿಗೆ ಹಿಕ್ಕಿದರೆ ಸೌಂದರ್ಯ ಪ್ರಾಪ್ತಿಯಾಗ್ತದೆ. ಅಕ್ಕಿ ದಾನವಾಗಿ ಕೊಡೋದ್ರಿಂದ ಆರೋಗ್ಯ ಪ್ರಾಪ್ತಿಯಾಗ್ತದೆ. ವಿಳ್ಳೆದೆಳೆಯಲ್ಲಿ ದಕ್ಷಿಣೆಯನ್ನು ಇಟ್ಟು ತಾಂಬೂಲ ದಕ್ಷಿಣೆ ಸಹಿತ ಮರದ ಬಾಗಣವನ್ನು ಕೊಟ್ಟರೆ ಧನ ಪ್ರಾಪ್ತಿಯಾಗ್ತದೆ. ಅದರಲ್ಲಿ ಅಡಿಕೆಯನ್ನು ಇಟ್ಟಾಗ ಬ್ರಹ್ಮಹತ್ಯಾ ದೋಷ ಪರಿಹಾರ ಆಗ್ತದೆ. ಹಣ್ಣನ್ನು ಇಟ್ಕೊಡ್ಬೇಕು ಅಂತ ಹೇಳಿದ್ದೆ. ಪುಷ್ಟಿ ದೊರೀತದೆ. ಅಂದರೆ ಮನೆಯಲ್ಲಿ ಯಾರಾದರೂ ಸ್ತ್ರೀ ಶಾಪ ಇದ್ದರೆ ಅದು ಕೂಡ ಪರಿಹಾರ ಆಗ್ತದೆ. ಬೆಲ್ಲವನ್ನು ಕೊಡೋದ್ರಿಂದ ದಾರಿದ್ರ್ಯ ನಿವಾರಣೆ ಆಗ್ತದೆ. ಒಂದು ಬ್ಲೌಸ್ ಪೀಸನ್ನು ಮುತ್ತೈದಿಗೆ ಉಡಿ ತುಂಬಬೇಕು ಅಂತ ಹೇಳಿದೆ. ಬ್ಲೌಸ್ ಪೀಸನ್ನು ಹೆಣ್ಣು ಮಕ್ಕಳಿಗೆ ಅಂದರೆ ಮುತ್ತೈದೆಯನ್ನು ಕರೆದು ಬ್ಲೌಸ್ ಪೀಸ್ ಉಡಿ ತುಂಬಿದರೆ ಕುಲದೇವರ ಅನುಗ್ರಹ ದೊರೀತದ. ನಾಳೆ ದಿವಸ ಯಾವ್ಯಾವ ವಸ್ತುಗಳನ್ನು ನಾನು ಹೇಳಿದ್ವೋ ಅಂದರೆ ಮಕರ ಸಂಕ್ರಾಂತಿ ಹಿಂದಿನ ದಿವಸ ಭೋಗಿಯಲ್ಲಿ ಯಾವ ವಸ್ತುಗಳನ್ನು ಇಡಬೇಕು ಅಂತ ಈಗಾಗಲೇ ತಿಳಿಸ್ಕೊಟ್ಟೀನಿ. ಆ ಎಲ್ಲ ವಸ್ತುಗಳನ್ನು ಭೋಗದ ವಸ್ತುಗಳು ಅಂತ ಹೇಳ್ತೀವಿ. ಆ ವಸ್ತುಗಳನ್ನ ಮರದ ಬಾಗಣದಲ್ಲಿ ಈ ಮರದಲ್ಲಿ ಇಟ್ಟು ಅದನ್ನು ಮರದ ಬಾಗಿನ ರೂಪನೊಳಗೆ ಕೊಡ್ತೇವೆ. ಆದರೆ ಮರ ಏನು ಕೊಡೋ ಹಂಗಿರಂಗಿಲ್ಲ, ಬರೀ ಮರದಲ್ಲಿರುವಂಥ ವಸ್ತುಗಳನ್ನು ಅವರಿಗೆ ಕೊಡಬೇಕು. ಅದರಲ್ಲಿ ಹೆಚ್ಚಾಗಿ ಒಳ್ಳೆಯ ವಸ್ತುಗಳನ್ನ ಕೊಡ್ರಿ. ಬೆಣ್ಣೆ, ತುಪ್ಪ, ಕೊಬ್ಬರಿ ಎಣ್ಣೆ ಇವೆಲ್ಲವೂ ಕೊಡಬೇಕು. ತುಪ್ಪದಾನದಿಂದ ಮನೆಯಲ್ಲಿರುವಂಥ ವೈಮನಸ್ಸು ಎಲ್ಲ ಕಡಿಮೆ ಆಗ್ತದೆ. ಬೆಣ್ಣೆ ದಾನ ಮಾಡೋದ್ರಿಂದ ಪತಿ ಪತ್ನಿಯರ ಬಾಂಧವ್ಯ ಚಂದ ಆಗ್ತದಂತ. ಕೊಬ್ಬರಿ ಎಣ್ಣೆಯನ್ನು ಕೊಡೋದ್ರಿಂದ ಲಕ್ಷ್ಮೀ ಪ್ರಾಪ್ತಿ ಆಗ್ತದೆ. ಈ ರೀತಿಯಾಗಿ ನಾವು ಮರದ ಬಾಗಿಣದಲ್ಲಿ ಎಲ್ಲ ವಸ್ತುಗಳನ್ನ ಜೋಡಿಸ್ಕೊಂಡು ಒಂದು ಮಣೆ ಮೇಲೆ ನಾ ಇಟ್ಟೆನಲ್ಲ ಆ ರೀತಿ ಮಣೆ ಮೇಲೆ ಇಟ್ಟು ಅರಿಶಿನ ಕುಂಕುಮ ಅಕ್ಷತೆಯನ್ನು ಏರಿಸಿ ಗೆಜ್ಜೆ ವಸ್ತ್ರ ಏರಿಸಿ ಸ್ನಾನ ಮಾಡಿದ ಮೇಲೆ ಎಲ್ಲರನ್ನ ರೆಡಿ ಮಾಡ್ಕೊಳ್ಬೇಕು. ಮಕರ ಸಂಕ್ರಾಂತಿಗೆ ಸ್ನಾನ ಮಾಡದೆ ಕೊಡ್ತೀವಿ. ಈ ಒಂದು ಭೋಗಿಗೆ ಸ್ನಾನ ಮಾಡಿ ಕೊಡಬೇಕು. ನಾಳೆ ದಿವಸ ತಪ್ಪದೆ ಮರದ ಬಾಗಣವನ್ನು ಕೊಡ್ರಿ. ಪೂರ್ಣವಾಗಿ ಮಕರ ಸಂಕ್ರಾಂತಿ ಹಿಂದಿನ ದಿನ ಭಾಗ್ಯವನ್ನು ತಂದುಕೊಡುವ ಭೋಗಿ ಅಂಥೇಳಿ ಹೆಡ್ಲೈನ್ ಹಾಕಿರುವಂಥ ವಿಡಿಯೋವನ್ನು ನೋಡ್ರಿ. ಅದರಲ್ಲಿ ಯಾವ್ಯಾವ ಸಾಮಗ್ರಿಗಳವ ಅದೇ ರೀತಿಯಾಗಿ ಸಾಮಗ್ರಿಗಳನ್ನ ಜೋಡಿಸಿ ನಾಳೆ ದಿವಸ ಸ್ನಾನ ಮಾಡಿ ಎರ್ಕೊಂಡು ಕೊಡಬೇಕು ಮುತ್ತೈದಿಗೆ. ಈ ರೀತಿಯಾಗಿ ನನಗೆ ಸಮಯದ ಮಧ್ಯ ಒಂದು ಸಣ್ಣ ವಿಡಿಯೋ ಮಾಡಿ ಹಾಕೇನಿ, ನಿಮಗೆ ತಿಳಿಸ್ಕೊಡ್ಬೇಕಂತ ಹೇಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.